ಬ್ಯಾಟ್ರಿ ಇದೆ ಸರ್, ಇದು ಲಿಥಿಯಂ ಬ್ಯಾಟ್ರಿ ಸರ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಬ್ಯಾಟ್ರಿಗೆ. ಲಿಥಿಯಂ ಅಯನ್ ಬ್ಯಾಟ್ರಿ. ಎಷ್ಟು mAh ಸರ್ 72 ವೋಲ್ಟ್ ಸರ್ ಇದು. 72 ವೋಲ್ಟ್ ಸರ್. 72 ವೋಲ್ಟ್. ಹೌದು ಸರ್. ಓಕೆ ನೋಡಿ ಸರ್ ಈ ಥರ ಇದೆ ಸರ್ ಬ್ಯಾಟ್ರಿ ಇದು 72 ವೋಲ್ಟ್ಸು. ಇದು ಒಂದು ಬ್ಯಾಟ್ರಿನ ನಾವು ಫುಲ್ ಚಾರ್ಜ್ ಮಾಡಿದ್ರೆ 60 ಕಿಲೋಮೀಟರ್ ಯೂಸ್ ಮಾಡ್ಬೋದು ಸರ್. 60 ಕಿಲೋಮೀಟರ್ ಯೂಸ್ ಮಾಡ್ಬೋದು. 60 ಕಿಲೋಮೀಟರ್ ಯೂಸ್ ಮಾಡ್ಬೋದು. ಓಕೆ. ಇನ್ನೊಂದು ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಅದು 60 ಕಿಲೋಮೀಟರ್ ಬರುತ್ತೆ. ಹೌದು ಸರ್. ಟೋಟಲ್ 120 ಕಿಲೋಮೀಟರ್ ಇದು ಚಾರ್ಜಿಂಗ್ ಮಾಡಬೇಕು. ಚಾರ್ಜಿಂಗ್ ಸಾಕೆಟ್ ಸರ್ ಇದು. ಓಕೆ. ಹಾಂ, ಇದು ಚಾರ್ಜಿಂಗ್ ಸಾಕೆಟ್, ಇದು ಕನೆಕ್ಷನ್ ಪ್ಲಗ್ ಸರ್. ಇದು ಬ್ಯಾಟ್ರಿನ ಇದಕ್ಕೆ ಈ ತರ ಇನ್ಸರ್ಟ್ ಮಾಡೋದು. ಈ ತರ ಇನ್ಸರ್ಟ್ ಮಾಡಬಹುದು ಸರ್ ಇದು. ಓಕೆ. ಈ ತರ ಇದನ್ನ ಲೋಡ್ ಮಾಡಬೇಕು. ಇದನ್ನ ಬ್ಯಾಟ್ರಿ ನಾವು ತಗೋಬೇಕಾದ್ರೆ ಸ್ವಲ್ಪ ಕೇರ್ ಆಗಿ ಮಾಡಬೇಕು. ಇದು MCB ಸರ್. ಇದು MCB ಇದೆ. ಇದು MCB ಸರ್. ಇದನ್ನ ಆಫ್ ಮಾಡಿದ್ರೆ ನಮಗೆ ಕರೆಂಟ್ ಎಲ್ಲಿ ಪಾಸ್ ಆಗುತ್ತೆ, ಬ್ಯಾಟ್ರಿದ ಮುಂದಕ್ಕೆ ಪಾಸ್ ನಾವು ಗಾಡಿ ಪಾರ್ಕ್ ಮಾಡಿದಾಗ ಇದು ಆಫ್ ಮಾಡೋದ್ರೆ ಆಯ್ತು. ಆಫ್ ಮಾಡಿದ್ರೆ ಆಯ್ತು. ಓಕೆ. ಇಲ್ಲ ನಾವು ಇದಕ್ಕೆ ಆಂಟಿ ಥೆಫ್ಟ್ ಅಲಾರ್ಮ್ ಕೀ ಬೇರೆ ಕೊಟ್ಟಿದ್ದಾರೆ ಸರ್. ಓಕೆ. ಅದನ್ನು ಯೂಸ್ ಮಾಡಬಹುದು ಸರ್ ನಾವು. ಸೊ ಈಗ ಇದು ಕನೆಕ್ಷನ್ ಇದು ಸರ್, ಈ ಬ್ಯಾಟ್ರಿಯಿಂದ ಇದು. ಹೌದು ಸರ್. ಹೌದು. ಈಗ ನಾವು ಮನೇಲಿ ಚಾರ್ಜ್ ಮಾಡ್ಬೇಕು, ಇದಕ್ಕೆ ಚಾರ್ಜ್ ಮಾಡ್ಬೇಕಾ? ಇದಕ್ಕೆ ಇಲ್ಲ ಸರ್, ಇದಕ್ಕೆ ಮಾಡಬೇಕು ಸರ್. ಇದಕ್ಕೆ ಮಾಡಂಗಿಲ್ಲ ಸರ್, ಇದಕ್ಕೆ ಮಾಡಬೇಕು ಸರ್. ಇಲ್ಲಿ ಚಾರ್ಜ್ ಮಾಡ್ಬೇಕು, ಇದಕ್ಕೆ ಮಾಡಬೇಕು ಸರ್. ಅದಕ್ಕೆ ಈ ತರ ಇದೆ ಸರ್. ಇದು SMP ಸರ್. ಇದು ಒಂದು ನಿಮಿಷ ಸರ್. ಇದು ಚಾರ್ಜರ್ ಸರ್. ಚಾರ್ಜರಾ? ಹಾಂ ಸರ್, ಚಾರ್ಜರ್ ಯೂನಿಟ್ ಸರ್ ಇದು. ಚಾರ್ಜರಾ? ಓಕೆ. ಎಷ್ಟು ವೋಲ್ಟ್ಸ್ ಚಾರ್ಜರ್ ಇದು? DC ಔಟ್ಪುಟ್ ಸರ್ 84 ವೋಲ್ಟ್ ಸರ್. 84 ಔಟ್ಪುಟ್ ಸರ್. ಔಟ್ಪುಟ್ ಸರ್. 84 ಔಟ್ಪುಟ್. ಓಕೆ ಓಕೆ ಸರ್. ಓಕೆ ಓಕೆ. ಸೊ ಇದನ್ನ ನಾವು ಮನೆಯಲ್ಲಿ ಪ್ಲಗ್ ಹಾಕಿ ಇಲ್ಲಿಂದ ಇದಕ್ಕೆ ಕನೆಕ್ಷನ್ ಮಾಡಬೇಕು. ಈ ತರ ಸಾಕೆಟ್ ಬರುತ್ತಾ? ಈ ತರ ನಾವು ಮನೆಯಲ್ಲಿ ಇಟ್ಕೊಂಡು ಸೇಮ್ ಸರ್ ಈ ತರ ಪ್ಲಗ್ ಹಾಕಿಬಿಟ್ಟು ಇದನ್ನ ಯೂಸ್ ಮಾಡಬೇಕು ಸರ್. ಓಕೆ ಓಕೆ. ಥ್ಯಾಂಕ್ ಯು. ಸೊ ಕಸ್ಟಮರ್ಗಳು ಏನು ತೊಂದರೆ ಆಗೋದಿಲ್ಲ? ಇಲ್ಲ ಸರ್, ತೊಂದರೆ ಇಲ್ಲ ಸರ್, ಏನು ಸಮಸ್ಯೆ ಇಲ್ಲ. ಓಕೆ. 1.5 ಇಂದ 2 ಯೂನಿಟ್ ಖರ್ಚಾಗುತ್ತೆ ಸರ್ ಒಂದು ಬ್ಯಾಟ್ರಿನ ಫುಲ್ ಚಾರ್ಜ್ ಮಾಡಲಿಕ್ಕೆ. 1 ರಿಂದ 2 ಯೂನಿಟ್ ಖರ್ಚಾಗುತ್ತೆ ಒಂದು ಬ್ಯಾಟ್ರಿ ಫುಲ್ ಮಾಡೋಕ್ಕೆ. ಸೊ ಓಕೆ. ಅರೌಂಡ್ ಒಂದು 10 ರೂಪಾಯಿ ಖರ್ಚಾಗ್ಬೋದು. ಹಾಂ, 10 ರೂಪಾಯಿ. ಅಪ್ರಾಕ್ಸಿಮೇಟ್ 8 to 9 ರೂಪೀಸ್ ಸರ್. ಕಮರ್ಷಿಯಲ್ ಅಂತ ಹೇಳ್ತೀವಿ. ಕಮರ್ಷಿಯಲ್ ಮ್ಯಾಕ್ಸಿಮಮ್ 10 ರೂಪೀಸ್. ಒನ್ ಟೈಮ್ 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆರಾಮಾಗಿ 120 ಕಿಲೋಮೀಟರ್ ಹೋಗ್ಬರ್ಬೋದು. ಹೌದು ಸರ್, ಯೂಸ್ ಮಾಡ್ಬೋದು ಸರ್. ಅಲ್ವಾ? 10 ರೂಪಾಯಿ 13 ರೂಪಾಯಿ ಆಗುತ್ತೆ ಸರ್. 13 ರೂಪಾಯಿ ಖರ್ಚು ಮಾಡಿದ್ರೆ 120 ರೂಪಾಯಿ 120 ಕಿಲೋಮೀಟರ್ ಹೋಗ್ಬರ್ಬೋದು ನಾವು. 90 ಎಷ್ಟು? 10 ಪೈಸೆ ಪರ್ ಕಿಲೋಮೀಟರ್. ಗುಡ್ ಸರ್. ಇದು ಬ್ಯಾಟ್ರಿದು ನಾವು ಚೇಂಜ್ ಮಾಡ್ಬೇಕಪ್ಪ ಅಂದ್ರೆ ಓಕೆ ಈ ಥರ ತೊಗೋಬೇಕು ಸರ್. ಹಾಂ, ಇದನ್ನು ತೊಗೊಂಡು ಸ್ವಲ್ಪ ಈ ಥರ ಮಾಡ್ಕೋಬೇಕು ಸರ್. ಅದನ್ನು ಆ ಥರನೂ ಮಾಡ್ಕೋಬೋದು ಸರ್, ಬಟ್ ಈ ಥರ ಮಾಡ್ಕೋಬೋದು. ಉಲ್ಟಾ ಇಡ್ಬೇಕು, ಈ ಥರ ಮಾಡ್ಕೋಬೋದು. ಹಂಗೆ ಅದು ಮಾಡ್ಬೋದು ಸರ್, ಏನು ಸಮಸ್ಯೆ ಇಲ್ಲ. ಬಟ್ ನಾವೆಲ್ಲ ಇದೇ ಥರ ನೀವೆಲ್ಲ ತೋರಿಸ್ಕೊಡ್ತೀರಾ ಇವರಿಗೆ? ಪ್ರತಿಯೊಂದು ಹೇಳ್ತೀವಿ ಸರ್. ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಹೇಳ್ತೀವಿ. ಈ ಥರ ಲಾಕ್ ಮಾಡಿ ಸರ್. ಹಾಂ, ಓಕೆ. ಈ ಥರ ಮಾಡಿದ್ರೆ ಆಯ್ತು ಸರ್. ಈಗ MCB ಆಫ್ ಆಗಿದೆ. ಏನು ವರ್ಕ್ ಆಗಲ್ಲ. ಈಗ ಆನ್ ಮಾಡ್ತಾ ಇದೀನಿ. ನಾವು ತೆಗಿಬೇಕಾದ್ರೆ MCB ಆಫ್ ಮಾಡ್ಕೊಂಡೇ ಮಾಡಬೇಕು. ಇದು ಮಸ್ಟ್ ಅನ್ಸ್ಟುಡ್ ಅಲ್ವಾ? ಹೌದು. MCB ಆಫ್ ಮಾಡ್ಕೊಂಡೆ ನಾವು ತೆಗಿಬೇಕು. MCB ಆಫ್ ಮಾಡ್ಕೊಂಡೆ ನಾವು ಏನಾದರೂ ಗಾಡಿ ಏನಾದ್ರು ಇನ್ಸ್ಪೆಕ್ಷನ್ ಮಾಡಬೇಕು, ನಮಗೆ ಏನಾದರೂ ಅನುಮಾನ ಇದೆ ಅಂದ್ರೆ ನಾವು MCB ಆಫ್ ಮಾಡ್ಕೊಂಡೆ ಮಾಡ್ಬೇಕು ಸರ್. ಸರಿ. ಇದು ಸರ್ವಿಸ್ ಎಲ್ಲ ಬಂದು ಹೇಗೆ ಸರ್ ಇದು? ಸರ್ ಇದು ಸರ್ವಿಸಲ್ಲಿ ಏನಂದ್ರೆ ಡೀಲರ್ ಏನು ನಾವು ಕೊಟ್ಟಿರ್ತೀವಲ್ಲ ಗಾಡಿಗಳ, ನಾವು ಡೀಲರ್ಗಳೇ ಸರ್ವಿಸ್ ಕೊಡ್ತಾ ಇದೀವಿ. ಗಾಡಿಗಳು ಎಲ್ಲ ನೀವೇ ಕೊಡ್ತಾ ಸರ್ವಿಸ್? ನಾವೇ ಕೊಡ್ತಾ ಇದೀವಿ ಸರ್ ಸರ್ವಿಸು. ಅಂದ್ರೆ ಸರ್ವಿಸ್ ಅಂದ್ರೆ ಶೋರೂಮ್ಗೆ ಬರ್ಬೇಕಾ ಅಥವಾ ಏನು ಸರ್? ನಾವು ಸಣ್ಣ ಮೈನರ್ ಸಮಸ್ಯೆಗಳು, ಸಣ್ಣ ಪುಟ್ಟ ಏನಾರಿದ್ರೆ ನಮಗೆ ಶೋರೂಮ್ ಹತ್ರ ಇದ್ರೆ ನಾವೇ ಬಂದ್ಬಿಟ್ಟು ಸರ್ವಿಸ್ ಕೊಡ್ತೀವಿ. ಓಕೆ, ಕೊಡ್ತೀವಿ.